ಗುರುದೇವರಾಜ್ಞೆಯಂತೆ ಸರ್ವರಿಗೂ ನಮಸ್ಕಾರಗಳು. ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Last time, almost we were at the end of 16th chapter Bhagavad Gita. Almost we had come to the end. 18th shloka of the 16th chapter was covered last time. ಹೋದ ಸಲ 16ನೇ ಅಧ್ಯಾಯದ ದೈವಾಸುರ ಸಂಪದ್ ವಿಭಾಗ ಯೋಗದ ಕೊನೆ ಭಾಗಕ್ಕೆ ಮಹಾಪುರುಷರ ಆಚಾರ್ಯರ ವ್ಯಾಖ್ಯಾನ ಬಂದಿತ್ತು. ಈ ಕೊನೆ ಭಾಗದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ಪ್ರಸ್ತುತ ನಮಗೆ ಅನ್ವಯವಾಗತಕ್ಕಂಥ ಏನು ಸ್ಥಿತಿ ಇದೆ, ವಾಟ್ ವಿ ಆರ್ facing or going through in the modern day world of Kali Yuga, how the entire majority of human mentality is working towards amorous, joyful life, this life being only the life, there is nothing else after the death. All that is to be enjoyed has to be enjoyed in this birth only. They are not bothered about anything else. We can't say that they are highly atheist or they are spiritual or they are religious minded, but the entire way of the life itself throughout the world, it has changed. So they don't talk about spirituality, they don't talk about the God or presence of God, whatever it is. The only reason is life is there to enjoy, and in order to get the pleasure and enjoyment, whatever can be done, whatever has to be done, it has to be done, whether it is in a good way or bad way. See, this is the general mentality for majority, not only in our country, throughout the world. That is what Lord is hinting at. People with asuri sampat, that our Gurudev always uses the word here, people with the demonic qualities, he says in his Vyakhyan. ರಾಕ್ಷಸಿ ಸ್ವಭಾವ ಮನುಷ್ಯನಲ್ಲಿ ಹೆಚ್ಚು ಉತ್ಪತ್ತಿಯಾಗುವುದಕ್ಕೆ ಕಾರಣ ತಾಮಸ ಗುಣ. ಯಾವಾಗ ತಾಮಸ ಗುಣ ವೃದ್ಧಿ ಆಗ್ತಾ ಇದೆ ಮನಸ್ಸಿನಲ್ಲಿ, ಜನ್ಮಜಾತವಾಗಿ ಸ್ವಭಾವಕ್ಕೆ ಅನುಗುಣವಾಗಿ ಸಂಸ್ಕಾರಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥ 3 ಗುಣಗಳಲ್ಲಿ ತಾಮಸ ಗುಣವೇ ಪ್ರಧಾನವಾಗ್ತಾ ಇದೆ. ಕಲಿಯುಗದಲ್ಲಿ ಧರ್ಮ ಅವನತಿಗೆ ಹೋಗ್ತಾ ಇದೆ, ಅಧರ್ಮ ಜಾಸ್ತಿ ಆಗ್ತಾ ಇದೆ, ತಾಮಸ ಗುಣದ ಪ್ರಭಾವ. ಅದರಿಂದ ಏನಾಗ್ತಾ ಇದೆ ಅಂತ ಭಗವಂತ ಎಲ್ಲ ಹೇಳ್ತಾ ಇದ್ದಾನೆ. ಮನಸ್ಸು ಯಾವ ರೀತಿ ಕಲುಷಿತಗೊಳ್ಳುತ್ತೆ, ಅದರಿಂದ ಏನಾಗುತ್ತೆ ಮುಂದೆ. See, when the mind is deluded, what happens? When I feel that I am the body itself, I am born to enjoy all the pleasures, come what may, then what happens? All these things Lord is telling in this, the final shlokas of this 16th chapter. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. Second charana, if you split correctly, ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. If you split this, ಮಾಂ ಆತ್ಮ ಪರದೇಹೇಷು
ಆತ್ಮ ಪ್ಲಸ್ ಪರದೇಹೇಶು ಅಭ್ಯಸೂಯಕಾಹ ಮಾಂ ಪ್ರದ್ವಿಷಂತಃ. ಪ್ರದ್ವಿಷಂತೋಭ್ಯಸೂಯಕಾಹ, ದೀಸ್ ಆರ್ ದ ವರ್ಡ್ಸ್. ಪ್ರದ್ವಿಷಂತಃ ಮಾಂ, ಯಾರು ಯಾವ ಜನಗಳಲ್ಲಿ ಮನುಷ್ಯನ ವ್ಯಕ್ತಿತ್ವದಲ್ಲಿ ಮನಸ್ಸಿನಲ್ಲಿ ಆತನಿಗೆ ಗೊತ್ತಿಲ್ಲದೇನೆ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವೆಲ್ಲವೂ ಸೇರ್ಕೊಂಡಿದೆಯೋ, ಯಾರಲ್ಲಿ ಇವೆಲ್ಲವೂ ಸೇರ್ಕೊಂಡಿದೆಯೋ, ಮುಖ್ಯವಾಗಿ ಈ ಗುಣಗಳು ಎಲ್ಲಿ ಕಾಣುತ್ತೋ ಅಂತಹ ಜನಗಳು ಸ್ವಯಂ ತನ್ನ ಆತ್ಮಸ್ವರೂಪನೇ ಆಗಿರತಕ್ಕಂತಹ ಪರಮಾತ್ಮ ಸ್ವರೂಪಿಯಾದ ನನ್ನನ್ನ ಅಂತ ಭಗವಂತ ಹೇಳ್ತಾನೆ. ಮಾಂ, ಆತನ ಸ್ವಯಂ ಆತ್ಮಸ್ವರೂಪಿಯಾಗಿರ್ತಕ್ಕಂತಹ ನಾನು ಮತ್ತು ಇತರೇ ದೇಹಗಳಲ್ಲಿರ್ತಕ್ಕಂತಹ ಪರಬ್ರಹ್ಮ ವಸ್ತು ನಾನೇ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಆತ್ಮ ಪರದೇಹೇಶು, ಆತ್ಮ ಅಂದ್ರೆ ಸ್ವಯಂ ತನ್ನಲ್ಲಿಯೇ, ಮತ್ತು ಪರದೇಹೇಶು ಇತರರಲ್ಲಿ ವಾಸಿಸತಕ್ಕಂತಹ ಇರತಕ್ಕಂತಹ ಮಾಂ ಅಂದ್ರೆ ಅಂತರ್ಗತವಾಗಿ ಅಂತರ್ಯಾಮಿಯಾಗಿ ಸರ್ವಾಂತರ್ಯಾಮಿಯಾಗಿ ಎಲ್ಲರ ಹೃದಯದಲ್ಲಿ ಇರತಕ್ಕಂತಹ ವಾಸುದೇವ ಸ್ವರೂಪನಾದ ನನ್ನನ್ನ ಪ್ರದ್ವಿಷಂತಹ ದ್ವೇಷ ಮಾಡ್ತಾರೆ. ಯಾಕೆ? ಅಭ್ಯಸೂಯಕಾಹ, ಅವರಿಗೆ ಹೊಟ್ಟೆ ಉರಿ ಇದೆ, ದ್ವೇಷ ಮಾಡೋದೇ ಅವರ ಗುಣ ಪ್ರವೃತ್ತಿಯಾಗಿದೆ, ಅವರ ದೃಷ್ಟಿನೇ ದೋಷಪೂರ್ಣವಾಗಿದೆ. ಸಿ, ದೇ ಹ್ಯಾವ್ ಡೆವಲಪ್ಡ್ ಸಚ್ ಎ ವಿಕೆಡ್ ಆಟಿಟ್ಯೂಡ್. ದೇರ್ ವಿಷನ್ ಈಸ್ ಕಂಪ್ಲೀಟ್ಲಿ ಅಂಡರ್ ದ illusion of Maya, Abhyasoyaka. Always they try to find fault with others. Abhyasoyaka means that their vision is imperfect. Abhyasoyaka. They don't see, they don't discriminate, they don't understand. They simply live their life like animals. They are not bothered about anything else. They are only bothered about making more and more money, getting more and more fame, adhikara, power, pelf, wealth. In order to get the power, pelf and wealth, whatever, whether it is in the legal way or illegal way, they are ready to do. Because they are controlled by, in their own mind, in their samskara, ahankara, superego. See, the word ahankara has become so common word in Vedanta, nobody will understand, even if it is told 100,000 million times, what is ahankara. Nobody will understand unless we are having the Guru's grace. Ahankara means, I am the body, I am so and so. That moment, see, Nisargadatta Maharaj, a great Mahan Santa of this century in Bombay, he has given a wonderful definition for the Ahankara. What is Ahankara? This I-ness. He says, the moment you identify that I am so and so, my name is so and so, means that aham means it includes all the following things. That I belong to this family, I belong to this caste, I belong to this creed, my family is so and so, my father, mother, brother, sister, wife, children, daughters, sons are so and so, my relatives are so and so, my friends are so and so, my enemies are so and so. All these points will come in that one word, ahankara. Because when I identify with the body, this body is born in a family. It has janmajata sambandha with kids and kins. It has acquired a sambandha after marriage or after going to a job in the form of a wife or a husband or colleagues, in the form of friends and foes. That is acquired sambandha. So the janmajata sambandha and acquired sambandha all come under aham, ahankara. So when you give up the ahankara means you are realized. That is the ultimate point. As our Gurudev and all Mahatmans have watched for that. Once you give up that ahankara, what happens? As Bhagavan Ramana Maharshi used to put, people are afraid, he used to say, to give up ahankara because they think they lose individuality. The
The very first disciple of Bhagavan Ramana Maharshi in 1920s, that famous Major Humphreys, an army man, because India was under British control. When he meets Maharshi in Ramanashramam, in Tiruvannamalai, his doubt was this. He openly puts it. Bhagavan, if I have to lose my individuality, as you say, ahankara means, what is the point in life? I will die the moment itself if I lose the ahankara, if I lose my individuality, swabhimana. Then Maharshi answers, this is exactly what I tell you. You have to die today itself. See, these are the higher level spiritual questions and answers. What he meant was, giving up ahankara is so difficult anta. ಯಾಕೆ ನಾವು ಅಹಂಕಾರ ಬಿಡೋದು ಅಂದ್ರೆ ಬ್ರಹ್ಮಜ್ಞಾನ ಉತ್ಪತ್ತಿ ಅಂತ ಅರ್ಥ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಎಲ್ಲರಿಗೂ ಬ್ರಹ್ಮಜ್ಞಾನ ಬಂದಿದೆಯಾ? ನಮಗೆ ಗೊತ್ತಿಲ್ಲ, ನಾವು ಕಂಡಿಲ್ಲ, ನಾವು ನೋಡಿಲ್ಲ. ವೇದಾಂತ ಹೇಳುತ್ತೆ ಎಲ್ಲೋ ಕೋಟಿಗೆ ಲಕ್ಷಕ್ಕೆ ಒಬ್ಬರು ಬ್ರಹ್ಮಜ್ಞಾನಿಗಳಿರ್ತಾರೆ ಅಂತ. ಅಂದ್ರೆ ಉಳಿದವರು ಅಲ್ಲ ಅಂತ. ಯಾಕೆ? ಬಿಕಾಸ್ ಆಫ್ ದಿಸ್ ಅಹಂಕಾರ. ಸೊ ಯಾರಲ್ಲಿ ಅಹಂಕಾರ ಬಲವಾಗಿದೆಯೋ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾ. ವೆನ್ ದಿಸ್ ಈಗೋ, ದಿ ಪವರ್, arrogance, lust, anger, greed, etc., etc., when they are present in the human body, in the mind, such a person will hate me. That's what Lord says. Mam atma paradeheshu pradvishantah abhyasuyakah. He will never come to me. He is not bothered. Forget spirituality. He doesn't even talk about God. He avoids that. No rituals, no religiosity, nothing. That is what Lord says. And he continues. What happens then? That's what our Gurudev used to say, Vedanta used to say. See, to get another human birth is so precious and so difficult. After this birth, possibilities, another thousands of births, we may end up in the life of an animal or an insect or a bird or a reptile. Transmigration. ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಆತನ ಸಂಸ್ಕಾರಗಳು ಈ ಜನ್ಮದಲ್ಲಿ ನಾವೇನ್ ಮಾಡಿದೀವಲ್ಲ, ಕೆಟ್ಟ ಕೆಲಸಗಳ, ಪಾಪ ಕೆಲಸಗಳ, ಪಾಪಕರ್ಮಗಳ, ದುಷ್ಕರ್ಮಗಳ, ಅದರ ಫಲವಾಗಿ ಮನುಷ್ಯ ಜನ್ಮ ಮಾತ್ರ ಬರೋದಿಲ್ಲ. ಪ್ರಾಣಿಯಾಗಿ, ಪಶುವಾಗಿ, ನೀಚ ಯೋನಿಗಳಲ್ಲಿ ಹುಟ್ಟುವಂಥದ್ದು ಪರಿಸ್ಥಿತಿ. ಇದು ವೇದಾಂತ ಹೇಳುತ್ತೆ. ಅವನಿಗೆ ಮತ್ತೆ ಮನುಷ್ಯ ಜನ್ಮ ಬರಬೇಕು ಅಂದ್ರೆ ಲಕ್ಷಾಂತರ ಈ ಪ್ರಾಣಿ ಜನ್ಮಗಳು, ಕ್ರಿಮಿಕೀಟ ಜನ್ಮಗಳನ್ನ ಅವನು ಕಳಿಬೇಕು. Our Gurudev used to give the example. Jayasva, Mriyasva category, majority belong to our Gurudev's words. Using the phrase in Bhagavad Gita, he was fond of such phrases. Most of the human beings belong to, our Gurudev's definition, they belong to the category called Jayasva, Mriyasva. ಬರ್ತಾರೆ ಹೋಗ್ತಾರೆ. ಅವರಿಗೆ ಮುಕ್ತಿ ಮಾತು ದೂರ ಆಯಿತು. ಮನುಷ್ಯ ಜನ್ಮವೇ ಸಿಗಲ್ಲ. ಯಾಕೆ? ಹುಟ್ಟೋದು ಸಾಯೋದು. He gave example. Insects, varieties of flies, including house fly, flesh fly, dragon fly, ಬೇರೆ ಚಿಟ್ಟೆಗಳು, ಬೇರೆ ರೀತಿ ಸೊಳ್ಳೆ ರೀತಿಯ ಹುಳುಗಳು, ದುಂಬಿಗಳು, beetles, wasp, millions of insects are there. Cockroaches, parasites, lices, they are born, they die. Like that, a Jivatma may, as our Gurudev used to say, he may end up in thousands and thousands of life and death of a cockroach, followed by thousands and thousands of life and rebirth of being a fly, thousands of births of being an animal or a reptile or even a bird. So after millions of years, he may get another human birth. He may, our Gurudev's words. ಮತ್ತೆ ಮುಂದೆ ಮನುಷ್ಯ ಜನ್ಮನೇ ಬರುತ್ತೆ ಅಂತ ಯಾರೂ ಕೊಡಲ್ಲ, ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ. ಅದೇ ಮಾತು ವೇದಾಂತದಲ್ಲಿ ಏನಿದೆಯೋ, ಉಪನಿಷತ್ತಲ್ಲಿ ಏನಿದೆಯೋ, ಬೃಹದಾರಣ್ಯಕ ಉಪನಿಷತ್ತು ಮತ್ತು ಛಾಂದೋಗ್ಯದಲ್ಲಿ ಏನಿದೆಯೋ, ಭಗವಂತ ಈ ಮುಂದಿನ ಶ್ಲೋಕ, ಮುಂದೆ 2 ಶ್ಲೋಕದಲ್ಲಿ ಅದನ್ನೇ ಹೇಳೋದಿವ. ಏನ್ ಹೇಳ್ತಾನೆ ಭಗವಂತ? ತಾಮಸ ವೃತ್ತಿಲೇ ಇರತಕ್ಕಂಥವ್ರಿಗೆ
ದುಷ್ಕರ್ಮಗಳನ್ನೇ ಮಾಡ್ತಾ ಇರೋರಿಗೆ, ಅಹಂಕಾರ, ಬಲ, ದರ್ಪ, ಅಭಿಮಾನದಲ್ಲೇ ಮುಳುಗಿರೋರಿಗೆ ಏನಾಗುತ್ತೆ? ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್. ಅಂತವರನ್ನ ಅಹಂ ತಾನ್ ಕ್ರೂರಾನ್ ನರಾಧಮಾನ್ ಸಂಸಾರೇಶು ಕ್ಷಿಪಾಮಿ ಅಜಸ್ರಂ. ಅಜಸ್ರಂ ಮೀನ್ಸ್ ಅಗೇನ್ ಅಂಡ್ ಅಗೇನ್, ಮತ್ತೆ ಮತ್ತೆ. ಅಜಸ್ರಂ ಅಂದ್ರೆ ಪುನಃ ಪುನಃ. ಭಗವಂತ ಹೇಳ್ತಾ ಇದ್ದಾನೆ, ಈ ಸಂಸಾರದಲ್ಲಿ, ಈ ಮಾಯಾ ಸಂಸಾರದಲ್ಲಿ ಈ ರೀತಿ ದುಷ್ಕರ್ಮಗಳನ್ನೇ ಮಾಡ್ತಾ ಇರತಕ್ಕಂತಹ ನೀಚರನ್ನ, ಅಧಮರನ್ನ, ಇಂತಹ ಮಾನವರನ್ನ, ಇಂತಹ ಮನುಷ್ಯರನ್ನ, ಇಂತಹ ಕ್ರೂರಿಗಳನ್ನ ಮತ್ತೆ ಮತ್ತೆ ಕ್ಷಿಪಾಮಿ ಅಶುಭಾನ್ ಆಸುರೀಷು ಏವ ಯೋನಿಷು. ಎರಡನೇ ಚರಣ. ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಷು ಏವ ಯೋನಿಷು. ಬಿಡಿಸಿದ್ರೆ, ಇಫ್ ಯು ಸ್ಪ್ಲಿಟ್ ಸೆಕೆಂಡ್ ಲೈನ್, ಇಫ್ ಯು ಜಾಯಿನ್ ಟುಗೆದರ್ ಇಟ್ ರನ್ಸ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಆಸುರೀಷ್ವೇವ ಯೋನಿಷು ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಆಸುರೀಷ್ವೇವ ಯೋನಿಷು. Such people who are really arrogant and highly demonic in their nature, they are hateful people, evil people, cruel people. Dvishataha means cruel. They have sadistic pleasure. Look at the terrorists in the entire world in the last 40-50 years. What do they amount to? Total sadism. It is not simply killing. They enjoy the killing. They enjoy torturing and killing. And they enjoy torturing, killing, and then videographing and giving it to the world. Look how we kill you people. Live. They may burn a person in front of a camera, or cut the throat in front of a camera, cut the head in front of a camera. See, this is what is called Dvishataha. They are the most cruel, wicked people. So such people. Kshipami ajasram. ಮತ್ತೆ ಮತ್ತೆ ಕ್ಷಿಪಾಮಿ ಅಂದ್ರೆ ಐ ಪುಟ್ ದೆಮ್, ಐ ಥ್ರೋ ದೆಮ್ ಅಂತ. ಅವ್ರನ್ನ ಮತ್ತೆ ಮತ್ತೆ ಈ ಸಂಸಾರದಲ್ಲಿ, ಎಂತಹ ಸಂಸಾರದಲ್ಲಿ? ಅಶುಭಾನ್ ಆಸುರಿ ಏವ ಯೋನಿಷು. ಅತ್ಯಂತ ಕೆಳಮಟ್ಟದ ಈ ಯೋನಿಗಳಲ್ಲಿ, ಅಂದ್ರೆ ಜನ್ಮಗಳಲ್ಲಿ ಅವ್ರನ್ನ ಹಾಕ್ತೇನಪ್ಪ ಅರ್ಜುನ ನಾನು. ಲುಕ್ ಅರ್ಜುನ, I throw such hateful, evil, cruel people, sadistic people again and again into samsara, into the horrible wombs, not as human beings. That is what Lord says. I make them to take their birth as worms, kide makode, insects, filthy animals, filthy reptiles. I make them to take their birth in the pigs and other animals, or birds, vultures, eagles, all carnivorous animals. These carnivorous animals, because they live the same tamasic life in that life. Of course, there is no karma further in that life. They don't enjoy other karmas, but they have to live the life and get away and die. ಸೊ ಭಗವಂತ ಹೇಳ್ತಾ ಇರೋದು, ಇಂತಹ ನೀಚ ಜನ್ಮಗಳಲ್ಲಿ ಪಶು ಪಕ್ಷಿಗಳು, ಜಂತು, ನಾಯಿ, ಹಂದಿ, ಸಿಂಹ, ಹುಲಿ, ಹಾವು, ಚೇಳು, ಈ ಥರದ ಜನ್ಮಗಳಲ್ಲೇ ಹುಟ್ಟುತ್ತಾರಪ್ಪ ಮನುಷ್ಯರು. ವೇದಾಂತ ಇಸ್ ವೆರಿ ಕ್ಲಿಯರ್, ಉಪನಿಷತ್ ಇಸ್ ವೆರಿ ಕ್ಲಿಯರ್. ಸೇಮ್ ಥಿಂಗ್ ಲಾರ್ಡ್ ಇಸ್ ಮೆನ್ಷನಿಂಗ್ ಹಿಯರ್. ವಾಟ್ ಹಿ ಮೀನ್ಸ್ ಹಿಯರ್? people with all tamasic activities throughout their life, they will never be reborn as human beings for the next millions of years. That is concluded. That is what Lord says. So, tanaham dushatah kruran samsareshu naradaman kshipami ajasram ashubhan asurishveva yonishu. Then he continues again to further elaborate this part. ಮತ್ತೇನು ಹೇಳ್ತಾ ಇದ್ದಾನೆ ಭಗವಂತ? ಆಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ. ಆಸುರಿಂ ಯೋನಿಂ ಆಪನ್ನ ಮೂಢ ಜನ್ಮನಿ ಜನ್ಮನಿ
ಅಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯದಮಾಂ ಗತಿಂ. ಮಾಂ ಅಪ್ರಾಪ್ಯೈವ, when you split, ಮಾಂ ಅಪ್ರಾಪ್ಯೈವ, ವಿಥೌಟ್ ಒಬ್ಟೈನಿಂಗ್ ಮೀ ಅಂತ. ಅಪ್ರಾಪ್ಯ, ನನ್ನನ್ನು ಹೊಂದದೆ, ಮಾಂ ನನ್ನನ್ನು. ಮಾಂ ಅಪ್ರಾಪ್ಯೈವ ಅಂದರೆ ನನ್ನನ್ನು ಪಡೆಯದೆ ಇಂತಹ ಅಧಮರು, ಇಂತಹ ಮಾನವರು ಏನಾಗತ್ತೆ ಕೌಂತೇಯ, ತಥೋ ಯಾಂತಿ ಅಧಮಾಂ ಗತಿಂ, ನೀಚ ಯೋನಿಗಳಲ್ಲೇ ಹುಡ್ತಾ ಇರ್ತಾರೆ, ನರಕದಲ್ಲೇ ಬೀಳ್ತಾ ಇರ್ತಾರೆ. ಅವರಿಗೆ ಉದ್ಧಾರ, ಆತ್ಮೋದ್ಧಾರ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿವರೆಗೆ ಭಗವಂತ ಎಲ್ಲಿವರೆಗೆ ಅಂತ ಹೇಳಲ್ಲ, ವೇದಾಂತ ಹೇಳುತ್ತೆ ಲಕ್ಷಾಂತರ ಜನ್ಮಗಳು ದಾಟುತ್ತೆ ಈ ರೀತಿ. ಮತ್ತೆ ಮನುಷ್ಯ ಜನ್ಮ ಬರಬೇಕು ಅಂದ್ರೆ ಅದಕ್ಕೆ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂದ್ರೆ ಒಮ್ಮೆ ಬಂದಿದ್ದು ಕಳ್ಕೊಂಡ್ರೆ ಮತ್ತೆ ಬರೋದಿಲ್ಲ, ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಲಕ್ಷಾಂತರ ವರ್ಷಗಳು, ಲಕ್ಷಾಂತರ ಜನ್ಮಗಳು. ಅದಕ್ಕೆ ಮೊದಲನೇ ಚರಣ ಏನ್ ಹೇಳ್ತಾ ಇದ್ದೇನೆ ಭಗವಂತ, ಆಸುರೀಂ ಯೋನಿ ಆಪನ್ನ ಮೂಢ ಜನ್ಮನಿ ಜನ್ಮನಿ. ಆಸುರೀಂ ಯೋನಿಂ ಆಪನ್ನ. ಆಪನ್ನ ಮೀನ್ಸ್ ದೇ ಗೆಟ್ ಆಸುರಿ ಯೋನಿ ಓನ್ಲಿ, ದೇ ಗೆಟ್ ವಿಕೆಡ್ ಓಮ್ಸ್ ಓನ್ಲಿ, wicked birth only, low level birth only. They are born always as horrible, filthy animals or worms and insects. Moodha, janmani janmani, andre after birth after birth, birth after birth. These moodha means these wicked people, tamasic people. Antartha. So Arjuna, look, they are thrown into such births, wicked births, lower births, lowest of the lower birth, for n number of times antartha, and they further sink down and down and down from one birth to another birth. If a person is born as an animal in the next birth, the coming birth he may be born as a reptile, then he may be born as an insect, he may be born as a cockroach, like that. So they go down in the ladder of rebirth, never a fresh human start. Our Gurudev's Vyakhyana for this is so beautiful. He says, people who believe in the modern day, this prophetic religions in the last 3,000 years, they think that this is the only life, there is no other life, there is no other life, there is no rebirth, they don't believe in reincarnation. So majority of these people who don't believe in reincarnation and rebirth, they end up like this. 100%, except a few who are spiritually endowed. Because their religion itself doesn't believe in reincarnation. The religion itself doesn't believe in rebirth. The religion itself doesn't believe in karma theory. Our Gurudev's Vyakhyana is so beautiful on this. He says, Sanatana Dharma, which was once completely covering the entire world, it is the only way of life, eternal dharma, which believes in the law of dharma. Our Gurudev's words are so beautiful to remember here. Sanatana Dharma is the only dharma believes in the law of dharma and the law of karma. Subsequently, the moksha and rebirth. 4 points. Law of dharma, law of karma, moksha, salvation and rebirth. Such a beautiful statement summarizing our entire Indian philosophy. Our philosophy stands on this. No other. Our Gurudev is so emphatic. ನಮ್ಮ ಗುರುದೇವರು ವ್ಯಾಖ್ಯಾನ ಓದ್ತಾ ಇದ್ರೆ ಒಂದೊಂದ್ಸಲ ಮೈ ಜುಮ್ಮನ್ಬೇಕು. ಅವ್ರ ಬಾಯಿನಲ್ಲಿ ಕೇಳ್ತಾ ಇರ್ಬೇಕು. ಎಷ್ಟು ಸಲ ಹೇಳಿದೆ, ಜಗತ್ತಿನ ಯಾವುದೇ ಧರ್ಮಗಳು ಈಗ ಬಂದಿರತಕ್ಕಂಥವು ಸನಾತನ ಧರ್ಮಕ್ಕೆ ಸಾಟಿ ಇಲ್ಲಪ್ಪ. ಯಾಕೆ? ಪುನರ್ಜನ್ಮ ಸಿದ್ಧಾಂತವನ್ನೇ ಒಪ್ಪೋದಿಲ್ಲ ಅವರು, ಕರ್ಮ ಸಿದ್ಧಾಂತವನ್ನೇ ಒಪ್ಪೋದಿಲ್ಲ. ಇನ್ನು ಅಲ್ಲಿ ಅವರಿಗೆ ಮುಕ್ತಿ ಎಲ್ಲಪ್ಪ ಸಾಧ್ಯ? ಪುನರ್ಜನ್ಮ ಇದೆ ಅಂತ ಒಪ್ಪೋದೇ ಇಲ್ವಲ್ಲ ಅವರು. ಅದು ಒಪ್ಪೋದ್ರಿಂದ ನಮ್ಮ ಸಿದ್ಧಾಂತ ಏನ್ ಹೇಳುತ್ತೆ? ಈ ಜನ್ಮದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಕನಿಷ್ಠ ಪಕ್ಷ ನಿಮಗೆ ಮತ್ತೆ ಮನುಷ್ಯನ ಜನ್ಮ ಸಿಗುತ್ತಪ್ಪ, ಇಲ್ಲದಿದ್ರೆ ಪ್ರಾಣಿ ಜನ್ಮ. ಅದು ನಮ್ಮ ಸಿದ್ಧಾಂತ ಹೇಳುತ್ತೆ. So that is how he used to say. And Gurudev quotes one beautiful Shruti Vakya here for this shloka, where it says, Atyanta tamaso bhutva krimiki tattvam apnuyat. Such a simple statement.
ಅತ್ಯಂತ ತಮಸೋ ಭೂತ್ವ ಕ್ರಿಮಿಕೀಟತ್ವಂ ಆಪ್ನುಯಾತ್. ಮಾನವ, ದ ಮ್ಯಾನ್ ಲಿವಿಂಗ್ ಟುಡೇ, ದ ಲೈಫ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಅತ್ಯಂತ ತಮಸೋ ಭೂತ್ವ, ವೆನ್ ಹಿ ಬಿಕಮ್ಸ್ ಟೋಟಲಿ ತಾಮಸಿಕ್. ಕ್ರಿಮಿಕೀಟತ್ವ, ಕ್ರಿಮಿಗಳಾಗಿ, ಕೀಟಗಳಾಗಿ, ಲೋ ಲೆವೆಲ್ ಲೈಫ್ ಆಫ್ ಇನ್ಸೆಕ್ಟ್ಸ್ ಅಂಡ್ ಮಾತ್ಸ್ ಅಂಡ್ ಫ್ಲೈಸ್ ಆಪ್ನುಯಾತ್, ಪಡ್ಕೊಳ್ತಾನೆ. ದಿಸ್ ಈಸ್ ಅವರ್ ಗುರುದೇವ್ಸ್ ವ್ಯಾಖ್ಯಾನ ಆನ್ ದಿಸ್. Then the landmark shloka in this now comes up here. Of this 16th chapter, our Gurudev was fond of one or two shlokas in each chapter. The next 21st shloka, our Gurudev is very fond of this. Trividham narakasyedam dwaram nashanamaatmanah kamakrodasthatha lobhastasmadetattrayam tyajet. Kamakrodasthatha lobha tasmat etattrayam tyajet. Trividham narakasya idam dwaram nashanam atmanah. Idam trividha narakasya dwaram. See, Arjuna, the following are the three gateways to the hell. Our Gurudev's beautiful Vyakhana. There are three doors to the hell, Arjuna, Lord says, to make it very simple. What are the three doors? One door is Kama, another is Krodha, another is Lobha. There is no guarantee that once you enter into any of the doors into hell, you will never come back. That means there is no rebirth as a human being immediately, because you end up in the hell eternally. Again you take not a human birth, but lowest of the lowest birth in the animal womb. Adu Gurudeva heard. So when lust, anger and greed, Kama, Krodha, Lobha, all Mahatmans have talked about greed. All Mahatmans have talked, including our Gurudev. Our Gurudev make very simple English sentences. A human being is the only person, our Gurudev writes, that he not only saves money or food or clothing for himself, to his family, for the future till he dies. Not only that, he also thinks of acquiring, possessing for his children generation, grandchildren generation and great-grandchildren generation. There is no end in acquiring. That is greed. ಮನುಷ್ಯನ ಸ್ವಭಾವ. ಬೇರೆ ಪ್ರಾಣಿಗಳು ಆ ಕ್ಷಣದ ಆಹಾರದ ಬಗ್ಗೆ ಮಾತ್ರ ಚಿಂತೆ. ಅವಕ್ಕೆ ಶತ್ರು ಪ್ರಾಣಿಗಳು ಬಂದರೆ ತಪ್ಪಿಸ್ಕೊಳ್ಳೋ ಚಿಂತೆ. ಸಿ, ಆಲ್ವೇಸ್ ದೇ ಆರ್ ವೆರಿ ಪಾಸಿಟಿವ್, ಲುಕಿಂಗ್ ಎಟ್ ಡಿಫೆಂಡಿಂಗ್ ದೆಮ್ಸೆಲ್ಸ್, ಎಸ್ಕೇಪಿಂಗ್ ಫ್ರಮ್ their predator, and when they are hungry they search for the food. When they are ready in a season they mate for procreation. ಪ್ರಾಣಿಗಳಿಗೆ ಮೂರೇ: ಒಂದು ಮೈಥುನ, ಅವಶ್ಯಕತೆಗೆ ತಕ್ಕ ಹಾಗೆ ಆಹಾರ, ನಿದ್ರೆ, ಮತ್ತೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದು. ಮನುಷ್ಯ ಆಗಲ್ವಲ್ಲ, ಗುರುಗಳು ಹೇಳ್ತಾರೆ. ಆತನ ಲೋಭ ಅಂದ್ರೆ ನಾವು ಮಾಡ್ಕೊಳ್ಬೇಕು, ಆಸ್ತಿ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಒಂದು ಜನ್ಮಕ್ಕಲ್ಲಪ್ಪ, ಮುಂದಿನ 3, 4, 5 ಜನ್ಮಕ್ಕಾದ್ರೂ ಮಾಡಿಡಬೇಕು ಅಂತ ಮನಸ್ಸು. ದಟ್ ಈಸ್ ಗ್ರೇಟ್. ಅವರ್ ಗುರುದೇವ್ ಇಸ್ ವೆರಿ ಕ್ಲಿಯರ್, ವೇದಾಂತ ಇಸ್ ವೆರಿ ಕ್ಲಿಯರ್. ಜೀವನಕ್ಕೆ ನಿರ್ವಹಣೆಗೆ ದುಡ್ಡು ಬೇಕು, ಸತ್ಯ, ಅದು ಏನು ತಪ್ಪಲ್ಲ. ಆದ್ರೆ ಮುಂದೆ 4 ಜನರೇಷನ್ ಆಗುವಷ್ಟು ಈಗಲೇ ನಾನು ಮಾಡ್ತೇನೆ ಅನ್ನೋದು ಗ್ರೀಡ್, ಅದು ಲೋಭ. ಇದು ನರಕದ ದಾರಿ. ಯಾಕೆ? ಜೊತೆಗೆ ಕ್ರೋಧ, ಸಿಟ್ಟು ಯಾಕೆ ಬರುತ್ತೆ? ಬಿಕಾಸ್ ಆಫ್ ಈಗೋ. ವೆನ್ ಥಿಂಗ್ಸ್ ಡೋಂಟ್ ಹ್ಯಾಪನ್ ಅಕಾರ್ಡಿಂಗ್ ಟು ಮೈ ಇಂಟೆನ್ಷನ್, ಐ ಫ್ಲೇರ್ ಅಪ್, ಐ ಬಿಕಮ್ angry. Until I control the anger in the mind, there is another door to lead to the hell. And of course, kama. All the desires, including the lust, including sexual instincts. Kama means all types of desires. Specifically in Vedanta, the word kama is referred to lust, sexual instincts. When it crosses the limit, that becomes real lust, real gateway to the hell.
That's what Lord is telling here. So these three are the gateways, and Gurudev always used to say, there also now he says in this Vyakhana, that is why you have to give up. You have to give up kama, unwanted, excess desire. Give up anger, krodha. Give up greed. Main thing. Once this is controlled, then it becomes little easy to give up ahankara finally. Individuality. I am big zero. That's the end of it. So that's why Gurudev used to always say, sadhana means giving up. We have to try in giving up, not acquiring. Sannyasa, Sanskrit meaning of the word sannyasam means giving up, not acquiring. Sannyasa means giving up. एतैर्विमुक्तः कौन्तेय तमोद्वारैस्त्रिभिर्नरः आचरत्यात्मनः श्रेयस्ततो याति परं गतिम्. Now Lord comes back to the main point. एतैः विमुक्तः कौन्तेय तमोद्वारैः त्रिभिः नरः. ಈ ರೀತಿ ಕಾಮ ಕ್ರೋಧ ಮತ್ತು ಲೋಭದಿಂದ ಮುಕ್ತನಾದಂತಹ ವ್ಯಕ್ತಿ see when a person understands these things and comes out from these doors of hell, त्रिभिः द्वारैः एतैः विमुक्तः नरः आचरति आत्मनः श्रेयः ततो याति परं गतिम्. ಯಾರು ಈ ಮೂರು ದ್ವಾರಗಳಿಂದ ದೂರ ಇರ್ತಾರೆ, ದ ಒನ್ ಹೂ ಈಸ್ ಅವೇ ಫ್ರಮ್ ಲಸ್ಟ್, ಗ್ರೀಡ್ ಅಂಡ್ ಆಂಗರ್, ಹೀ ಈಸ್ ದ ಒನ್ ಹೂ ಟ್ರೈಸ್ ಟು ಅಪ್ಲಿಫ್ಟ್ ಹಿಮ್ಸೆಲ್ಫ್ ಸ್ಪಿರಿಚುವಲಿ. ಆತ ತನ್ನ ಉದ್ಧಾರಕ್ಕೆ ಪ್ರಯತ್ನ ಮಾಡ್ತಾನೆ. ಆಚರತಿ ಆತ್ಮನಃ ಶ್ರೇಯಃ ತತಃ ಯಾತಿ ಪರಾಂಗತಿ. ಅಂತಹ ವ್ಯಕ್ತಿ ಪರಾಂಗತಿ, ಪರಬ್ರಹ್ಮವನ್ನು ಹೊಂದಲು ಅಧಿಕಾರಿಯಾಗ್ತಾನೆ. Only such person will be qualified to reach Brahmajnana or to reach Paramapada. Which person? See, setting free from the three gates of hell, who works out his own salvation, who actually does the spiritual sadhana, he is such person who reaches the final goal. The Lord is very clear. ಅಂತಹ ವ್ಯಕ್ತಿ ಮಾತ್ರ ಪರಾಂಗತಿಂ ಯಾತಿ, ಪರಮಗತಿಯನ್ನು ಹೊಂದುತ್ತಾನೆ. ಈ ರೀಚಸ್ ದ ಫೈನಲ್ ಗೋಲ್. ಯಹ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಎಗೇನ್ಸ್ಟ್ ದಿಸ್ ಪಾಯಿಂಟ್ ಲಾರ್ಡ್ ಕಮ್ಸ್ ಬ್ಯಾಕ್. ದ ಒನ್ who practices spiritual sadhana, giving up kama, krodha mattu lobha, he may reach me. But what happens to the majority who don't give up? ಇಲ್ಲಿ ಮುಂದಿನ ಶ್ಲೋಕ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಯಾರು ಇದನ್ನು ಬಿಡೋದಿಲ್ವೋ, ಬಿಟ್ಟವನು ನನ್ನ ಹತ್ರ ಬರ್ತಾನಪ್ಪ. ಬಿಡದೇ ಇರೋನ ಗತಿ ಏನಾಗುತ್ತೆ? ಆತನಲ್ಲಿ ಅಸಾಧ್ಯವಾದ ಕಾಮ ಇದೆ, ಆತನಲ್ಲಿ ಅಸಾಧ್ಯವಾದ ಲೋಭ ಇದೆ, ತತ್ಪರಿಣಾಮವಾಗಿ ಆತನಲ್ಲಿ ಕ್ರೋಧವೂ ಇದೆ. ಇವೆಲ್ಲದರ ಜೊತೆಗೆ ಅಹಂ ಅಹಂ ನಾನು ಇಂಥವನು ಅನ್ನೋ ಅಹಂಕಾರವೂ ಇದೆ. ಇವೆಲ್ಲವೂ ಇದ್ದಾಗ ಏನಾಗುತ್ತಪ್ಪ, ಅವನು ಏನೇ ಮಾಡಲಿ ಈ ಲೋಕದಲ್ಲೂ ಅವನಿಗೆ ಉದ್ಧಾರ ಆಗಲ್ಲ, ಮರಣಾನಂತರ ಮುಂದಿನ ಲೋಕದಲ್ಲೂ ಉದ್ಧಾರ ಆಗಲ್ಲ. ಆತನಿಗೆ ಸುಖ ಅನ್ನೋದು ಜನ್ಮದಲ್ಲಿ ಸಿಗಲ್ಲಪ್ಪ ಅರ್ಜುನ. ಅದು ಭಾವ. ಭಗವಂತ ಹೇಳ್ತಾ ಇರೋದು ಶ್ಲೋಕ. ಯಶಾಸ್ತ್ರಮಿತಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರಕ್ಕೆ ವಿರುದ್ಧವಾಗಿ, ಶಾಸ್ತ್ರವನ್ನು ಬಿಟ್ಟು, ನಮ್ಮ ಧರ್ಮಾಚರಣೆಯನ್ನ ಬಿಟ್ಟು, ವಿಹಿತ ಕರ್ಮಗಳನ್ನ ಬಿಟ್ಟು, ಅಂದ್ರೆ ನ್ಯಾಯವಾಗಿ ನಾವು ಹೇಗಿರಬೇಕೋ ಹಾಗೆ ಇಲ್ಲದೇನೆ, ಶಾಸ್ತ್ರ ಹೀಗೆ ಹೇಳುತ್ತೆ ಅದು ಹಾಗೆ ನಮಗೆ ತಗೊಂಡು ಏನ್ ಮಾಡಿ ನಾನು ಇದ್ದ ಹಾಗೆ ಇರ್ತೀನಿ,
ನಾನು ಹೀಗೆ ಇರ್ತೀನಿ, ನಾನು ಸುಳ್ಳು ಹೇಳಿಕೊಂಡೇ ಇರ್ತೀನಿ, ನಾನು ವಂಚನೆ ಮಾಡ್ತೀನಿ, ದಗ ಮಾಡ್ತೀನಿ, ಮೋಸ ಮಾಡ್ತೀನಿ, ದರೋಡೆ ಮಾಡ್ತೀನಿ. ಯಾಕೆ? ನನಗೆ ಹಣ ಬೇಕು, ಅಂತಸ್ತು ಬೇಕು, ಅಧಿಕಾರ ಬೇಕು, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ತಾಮಸ ವೃತ್ತಿ ಇದೆಯಲ್ಲ, ಅಂಥವ್ರ ಬಗ್ಗೆ ಏನಾಗುತ್ತೆ? ಮತ್ತೆ ಭಗವಂತ ಅದಕ್ಕೆ ಬರ್ತಾ ಇದೆ. ಯಶಾಸ್ತ್ರವಿಧಿ ಮೃತ್ಸೃಜ್ಯ, ಉತ್ಸೃಜ್ಯ ಅಂದ್ರೆ ಶಾಸ್ತ್ರವನ್ನೇ ಬಿಟ್ಟು, ಯಹ ಕಾಮಕಾರತಃ ವರ್ತತೆ, ತನ್ನ ಇಷ್ಟದಂತೆ, the one who behaves according to his own mental aptitudes, such a person, because he is induced by his own desires, ಕಾಮಕಾರತಃ ಶಾಸ್ತ್ರಂ ಉತ್ಸೃಜ್ಯ ಯಹ ವರ್ತತೆ, he is influenced by his own desires, his own lust, his own greed, by discarding, not valuing scriptures, not following dharma at all, not following righteous path at all. ಅಧರ್ಮಿಯಾಗಿ ತನ್ನ ಮನಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ತಕ್ಕಂಥವನು does not attain perfection in this birth nor in the after birth, after the death, nor he will get sukha, pleasure. So such a person na sa siddhim avapnoti na sukham na param gatim. Such a person saha ನ ಸಿದ್ಧಿಂ ಆಪ್ನೋತಿ, ಆತನಿಗೆ ಸಿದ್ಧಿ ಬರೋದಿಲ್ಲ. ಸಿದ್ಧಿ ಅಂದ್ರೆ ಇಲ್ಲಿ ಭಗವಂತನ ಪ್ರಕಾರ ಭಗವತ್ ಪ್ರಾಪ್ತಿ. ಸಿದ್ಧಿ ಅಂದ್ರೆ ಈ ಜನ್ಮದಲ್ಲಿ ನ ಸಿದ್ಧಿಂ ಆಪ್ನೋತಿ ಸಹ, ಅಂತಹ ವ್ಯಕ್ತಿ ಸಚ್ ಎ ಪರ್ಸನ್ ಸಹ ನ ಸಿದ್ಧಿಂ ಆಪ್ನೋತಿ ಅಂದ್ರೆ ಏನು? ಭಗವತ್ ಪ್ರಾಪ್ತಿ ಆತನಿಗೆ ಬರೋದಿಲ್ಲ, ಸಿಗೋದಿಲ್ಲ ಈ ಜನ್ಮದಲ್ಲಿ. ನ ಸುಖಂ ಆಪ್ನೋತಿ, ಅಂಡರ್ಸ್ಟುಡ್, ಸುಖವೂ ಸಿಗೋದಿಲ್ಲ. ನ ಪರಾಂ ಗತಿಂ ಆಪ್ನೋತಿ, ಆತನಿಗೆ ಮರಣಾನಂತರ ಉತ್ತಮವಾದ ಪರಂಧಾಮ ಪರಮಪದವೂ ಸಿಗೋದಿಲ್ಲ, ಬ್ರಹ್ಮಪದವೂ ಸಿಗೋದಿಲ್ಲ. ಅಂದ್ರೆ ನೀಚ ಯೋನಿಗಳಲ್ಲೇ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ನಿರಂತರವಾಗಿ ನಡೀತಾ ಇರುತ್ತಲ್ಲಪ್ಪ ಅರ್ಜುನ. ಆದ್ರಿಂದ ಏನ್ ಮಾಡಬೇಕು? ಹಿ ಈಸ್ ಕಮಿಂಗ್ ಟು ದ ಕನ್ಕ್ಲೂಷನ್. ನಾವು ಏನ್ ಮಾಡಬೇಕು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ತಸ್ಮಾತ್ ಶಾಸ್ತ್ರಂ, ತಸ್ಮಾತ್ ಪ್ಲಸ್ ಶಾಸ್ತ್ರಂ, ಇಫ್ ಯು ಜಾಯಿನ್ ಇಟ್ ಬಿಕಮ್ ತಸ್ಮಾತ್ ಶಾಸ್ತ್ರಂ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ. ಕಾರ್ಯ ಇಫ್ ಯು ಸ್ಪ್ಲಿಟ್, ಕಾರ್ಯ ಪ್ಲಸ್ ಅಕಾರ್ಯ. When you join karya and akarya in the sandhi, it is called karya. Karya vyavasthitau means what is to be done according to scriptures in a righteous way, according to dharma. What is not to be done according to adharma. ಅಂದ್ರೆ ಧರ್ಮದ ವಿವೇಚನೆಯಿಂದ ಜೀವನದಲ್ಲಿ ನಾವು ಯಾವ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಯಾವ ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಈ ವಿವೇಚನೆ ಇದ್ದರೆ ವಿಹಿತ ಕರ್ಮಗಳನ್ನು ಮಾಡೋದು, ನಿಷಿದ್ಧ ಕರ್ಮಗಳನ್ನು ಬಿಡೋದು ಅನ್ನೋ ಮನಸ್ಸು. ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪಾಪ ಕರ್ಮಗಳನ್ನ ಮಾಡೋದು ಬೇಡಪ್ಪ, ಸತ್ಕರ್ಮಗಳು ಒಳ್ಳೆ ಕರ್ಮಗಳನ್ನೇ ಮಾಡೋಣ. ಲೆಟ್ ಅಸ್ ಡೂ ಗುಡ್ ಥಿಂಗ್ಸ್, ಲೆಟ್ ಅಸ್ ಅವಾಯ್ಡ್ ಡೂಯಿಂಗ್ ಬ್ಯಾಡ್ ಥಿಂಗ್ಸ್. ಇಟ್ ಲೀಡ್ಸ್ ಟು ಬ್ಯಾಡ್ ಕರ್ಮ. Let us always try to do good things in our life as much as possible. Let us avoid bad things, bad karmas, evil karmas, dushkarmas. Karya vyavasthitau. So the person, tasmat shastram pramanam te. ಆತ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಅನ್ನೋಕೆ ಶಾಸ್ತ್ರದಲ್ಲಿ ಹೇಳಿದೆ. ಕಾರ್ಯಕಾರ್ಯ ವ್ಯವಸ್ಥಿತೋಗೆ ಯಾವುದು ಪ್ರಮಾಣ ಅಂದ್ರೆ ಶಾಸ್ತ್ರವೇ ಪ್ರಮಾಣ. ಟು ಡೂ ಎ ಸರ್ಟನ್ ಗುಡ್ ಥಿಂಗ್ಸ್, ಟು ಡೂ ನಾಟ್ ಟು ಡೂ ಬ್ಯಾಡ್ ಥಿಂಗ್ಸ್. ವೇರ್ ಇಸ್ ದಿ ಪಾಯಿಂಟ್ ಟು ಡಿಸೈಡ್? ವಾಟ್ ಇಸ್ ದ ಬ್ಯಾರೋಮೀಟರ್ ಹಿಯರ್? ವಿಚ್ ಇಸ್ ದ ಪ್ಯಾರಾಮೀಟರ್? ಶಾಸ್ತ್ರ ಇಟ್ಸೆಲ್ಫ್. ಗೋ ಟು ದಟ್. ಯುವರ್ ಎಲ್ಡರ್ಸ್ ಅಂಡ್ ಗುರು ವಿಲ್ ಟೆಲ್ ಯು ವಾಟ್ ಇಸ್ ಟು ಬಿ ಡನ್, ವಾಟ್ ಇಸ್ ನಾಟ್ ಟು ಬಿ ಡನ್ ಅಕಾರ್ಡಿಂಗ್ ಟು ಶಾಸ್ತ್ರ. ಅದರಿಂದ ಶಾಸ್ತ್ರದ ಪ್ರಕಾರ ಯಾವುದು ಪ್ರಮಾಣ ಸಿದ್ಧವಾಗಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ. ನೆಕ್ಸ್ಟ್ ಲೈನ್. ಆದ್ರಿಂದ ಶಾಸ್ತ್ರಕ್ಕೆ ಅನುಗುಣವಾದ ವಿಚಾರಗಳನ್ನು ತಿಳ್ಕೊಂಡು
ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಕರ್ಮ ಕರ್ತುಂ ಇಹ ಅರ್ಹಸಿ. ಕರ್ತುಂ ಇಹಾರ್ಹಸಿ, ಇಫ್ ಯು ಸ್ಪ್ಲಿಟ್, ಕರ್ತುಂ ಇಹ ಅರ್ಹಸಿ. ಇಹ ಮೀನ್ಸ್ ಇನ್ ದಿಸ್ ಬರ್ತ್, in this life. After understanding the scripture, Shastras, if I don't read, if I can't get okay, at least listen to the elders in the family, listen to the Guru, whatever they say, let us follow that. So that is what Shastra Vidhanoktam Jnatva Karma Kartumiharhasi. In this life, we have to do the karma according to the scriptures. That is what Lord is mentioning. So, let the scriptures be our authority in life. Let us not do things against what our scriptures say. ನಮ್ಮ ಶಾಸ್ತ್ರಗಳು ಏನು ಹೇಳಿದೆಯೋ ಅದಕ್ಕೆ ವಿರುದ್ಧವಾಗಿ ನಾವು ಆಚರಣೆ ಮಾಡೋದು ಬೇಡಪ್ಪ ಅರ್ಜುನ. Let us follow the Shastras. Let us do what is required. Let us follow the dharma itself. Let us follow means ಧರ್ಮದಿಂದ ಆಚರಣೆ, ಧರ್ಮಾಚರಣೆಗೆ ಮಹತ್ವ ಕೊಡಬೇಕು. Let us perform only the permitted actions. Let us avoid all unwanted actions, evil actions. That's what Lord is telling here. So, this is the concluding shloka of this 16th chapter. Ultimately, what he means here is, what happens to the tamasic people, highly tamasic people, wicked people, they end up in transmigration of soul in the next coming births. That is because their wicked nature, demonic nature. So if you follow the scriptures, holy scriptures, you will not end up like that. You will not end up like that. That is the ultimate, the analysis in this, what Lord is giving it in the at the end of the 16th chapter. ದೈವಾಸುರ ಸಂಪದ್ ವಿಭಾಗ ಯೋಗ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಹರಿ ಓಂ. ಅಥ ಸಪ್ತದಶೋಧ್ಯಾಯಃ. ಓಂ ಶ್ರೀ ಪರಮಾತ್ಮನೇ ನಮಃ. We are coming to the 17th chapter now. Shraddha-traya vibhaga. These things look simple while reading, but as our Gurudev used to say, though it appears simple, one thing he used to say, every shloka is so important with the same intimate affection and with reverence we have to understand the meaning. Always he used to say that. It has to be, you have to listen first before reading. See, the way Bhagavad Gita can become, fructifying our life is, all Mahatmans have said. Jnaneshwar Maharaj says same thing. Before you start reading Bhagavad Gita, in the sense, trying to know by myself, again, that aham is there, ahankara is there, that I know everything, I know the language, so that won't help. Gurudev was very particular. Before you start reading yourself, that your ego will act on that. It will cloud your judgment. You will never get the insight. What is that insight? You have to listen first from an authority or from another person. When you listen that from the person through the ears, then only the Guru's grace subtly will flow inside your psyche. Our Gurudev's words, why he used to say, ನೀವು ಇದನ್ನ ಕೇಳಿ ಅರ್ಥ ಆಗ್ಲಿ ಬಿಡ್ಲಿ, ಆಲ್ವೇಸ್ ಯೂಸ್ ಟು ಸೇ, ಭಗವದ್ಗೀತೆನ ಕೇಳಬೇಕು, ನೀವು ಕೇಳಬೇಕು. ಆಮೇಲೆ ಕೆಲವು ಶ್ಲೋಕಾರು ನಿತ್ಯ ಹೇಳಿ. ಯಾಕೆ ಅಂದ್ರೆ ಗುರುದೇವ ಸಂಕಲ್ಪ ಏನಿದೆ, ನೀವು ಒಂದು ಸಲ ಕೇಳಿಬಿಟ್ರೆ ಮುಂದೆ ಆ ಗುರುಕೃಪೆ ಶ್ರವಣದ ಮೂಲಕ, ಅದರಲ್ಲೂ ಹಂಸಾಶ್ರಮದ ಸನ್ನಿಧಾನದಲ್ಲಿ ಅವರ ಸಂಕಲ್ಪದಿಂದನೇ ಶುರುವಾಗಿದೆಯಲ್ಲ, ಅವರೇ ಇದನ್ನು ಹೇಳಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ
ಅವರೇ ಕೂತ್ ಹೇಳ್ತಾ ಇದ್ದಾರೆ, ಅವರೇ ಕೂತ್ ಕೇಳ್ತಾ ಇದ್ದಾರೆ, ಹೇಳುವವನು ಅವನೇ, ಕೇಳುವವನು ಅವನೇ ಅನ್ನೋ ಭಾವದಲ್ಲಿ ಕೂತ್ರೆ ಮಾತ್ರ ಭಗವದ್ಗೀತೆ ಪರಮ ಲಕ್ಷ್ಯಕ್ಕೆ ದಾರಿಯಾಗುತ್ತೆ. ಇದು ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಯಾವಾಗಲೂ ಹೇಳ್ತಾ ಇದ್ರು ಮಾತು. ಶ್ರದ್ಧಾತ್ರಯ ವಿಭಾಗ ಯೋಗ ಮುಖ್ಯವಾಗಿ ಭಗವಂತ ಇಲ್ಲಿ ಏನು ಈ ಅಧ್ಯಾಯದಲ್ಲಿ ಹೇಳ್ತಾನೆ, ಶ್ರದ್ಧೆ ಮುಖ್ಯ, ಶ್ರದ್ಧೆ ಬೇಕು. ಆ ಶ್ರದ್ಧೆ ಅಂದ್ರೆ ಏನು, ಯಾವ ಥರ ಇದೆ, ಆ ಶ್ರದ್ಧೆಯಲ್ಲೂ ಎಷ್ಟೋ ವಿಧಗಳು ಬರುತ್ತಲ್ಲ. ಸಿ, ಐ ಆಮ್ ಫೇತ್ಫುಲ್, ಐ ಆಮ್ ಡಿವೋಟೆಡ್, ಐ ಸೇ, ಐ ಆಮ್ ಡಿವೋಟೆಡ್, ಐ ಸೇ. ಬಟ್ ದೆರ್ ಆರ್ ಗ್ರೇಡ್ಸ್. ಆರ್ ಯು ಎ ಸಾತ್ವಿಕ್ ಡಿವೋಟಿ? ಆರ್ ಇನ್ ಅದರ್ ವರ್ಡ್ಸ್, your devotion or faith, is it really sattvic, or is it only rajasic, or it is tamasic, or combination of any of the three? Who has to judge? Can you say yourself that you have a sattvic devotion? That again ahankara will come in the way. Your ahankara is speaking. If you say, no, I am not tamasic, I am only sattvic, my devotion is pure sattvic, nanda ಶ್ರದ್ಧೆ ಸಾತ್ವಿಕ ಶ್ರದ್ಧೆ ಅಂತ ನಾನೇ ಹೇಳ್ಕೊಂಡ್ಬಿಟ್ರೆ ಅದು ನನ್ನ ಅಹಂಕಾರ. ಅದನ್ನು ಯಾರು ಹೇಳಬೇಕು? ದ ಗುರು ಹ್ಯಾಸ್ ಟು ಸೇ. ಹಿ ವಿಲ್ ನಾಟ್ ಟೆಲ್ ಯು ಇನ್ ಫ್ರಂಟ್ ಆಫ್ ಯು ಅಗೇನ್, ಬಿಕಾಸ್ ದಟ್ ವಿಲ್ ಲೀಡ್ ಅಗೇನ್ ಅಹಂಕಾರ ಟು ಎನ್ಲಾರ್ಜ್. He will understand what exactly your level of faith or devotion by himself, and he will keep quiet. Accordingly, he will behave with each devotee, because everyone is not the same. The level of understanding or sadhana or the devotion or the faith or the belief is not the same. It is influenced by your present life sadhana, present life, your spiritual practice. More than that, it also is influenced by your previous birth sadhana. Both put together, we don't know what we did in the last life, in the last human life. We don't know, we don't recollect what we have done in the previous human birth. Only the Guru knows it. So, Lord is speaking about the three forms of Shraddha. Sattvika Shraddha, Rajasika Shraddha, Tamasika Shraddha. So, the first shloka of this is Arjuna Uvacha. Now, he starts with a question. Please, you have to go back to the previous shlokas of the 16th chapter to understand why this Arjuna puts the question. Arjuna Uvacha ye shastramidi utsrujya yajante shraddhayanvitah tesham nishtatu ka krishna sattva rajastamah. Tesham nishtatu ka krishna, he Paramatma sakha artha ಅಂತ ಆದ ಪ್ರೀತಿಯಿಂದ ಅರ್ಜುನ ಕೃಷ್ಣ ಅರ್ಜುನನಿಗೆ ಕರೆದ್ರೆ, ಇವನು ಒಂದ್ಸಲ ಪ್ರೀತಿ ಜಾಸ್ತಿ ಆದಾಗ ಅರ್ಜುನ ಯಾವ ಶಬ್ದ ಯೂಸ್ ಮಾಡ್ತಾ ಇದ್ದ, ಹೇಳ್ತಾ ಇದ್ದ ಪರಮಾತ್ಮನ ಹತ್ರ ತುಂಬಾ ನಿಕಟವಾದ ಹೃದಯ ತುಂಬಿದ ಪ್ರೀತಿ ಉಕ್ಕದಾಗ ಕೇಶವ ಅಂತ ಕರೀತಾ ಇದ್ದ. ಯಾರು? ಕೃಷ್ಣನ. ಕೃಷ್ಣ ಅಂತ ಕರೀತಾ ಇದ್ದಿದ್ದು ಅಪರೂಪ. ಕೃಷ್ಣ ಅಂತ ಅರ್ಜುನ ಸಂಬೋಧನೆ ಮಾಡಿದ್ದೇ ಅಪರೂಪ ಮಹಾಭಾರತದಲ್ಲಿ. ಹಾಗೆ ಇಲ್ಲಿ ತೇಷಾಂ ನಿಷ್ಠಾತು ಕಾ ಕೃಷ್ಣ, ಕೃಷ್ಣ ಪರಮಾತ್ಮ ಸಖ, ಅಂಥವರ ನಿಷ್ಠೆ ಯಾವುದು? ವಾಟ್ ಈಸ್ ದಟ್ ಲೆವೆಲ್ ಆಫ್ ದೇರ್ ಅಂಡರ್ಸ್ಟ್ಯಾಂಡಿಂಗ್? ಸತ್ವಂ ಆಹೋ ರಜಸ್ತಮಃ. ಸತ್ವ ಆಹೋ, ರಜಃ ಆಹೋ, ತಮಃ ಅಂತ ಸೇರಿಸ್ಬೇಕು. ಆಹೋ ಮೀನ್ಸ್ ಎಂಡ್ ಅಂತ. or is it sattva or rajas or tamas? Krishna, what is their nishtha? What is their nishtha? Whether their nishtha is sattva or whether their nishtha is raja or tamaha ಅಂತ ಪ್ರಶ್ನೆ. ಇಲ್ಲಿ ನಿಷ್ಠೆ ಅಂದ್ರೆ ಏನರ್ಥ? ನಿಷ್ಠೆ means their level of understanding, their level of approach, their level of preparedness in the mind, their level of faith, their level of devotion, all come under nishtha. Loyal, obedience,
surrender to God, everything comes under nishtha. So, ಇಲ್ಲಿ ಪ್ರಶ್ನೆ ಏನು? ಅರ್ಜುನ asks, ಯೇ ಶಾಸ್ತ್ರಮಿತಿ ಮುತ್ಸುಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮ. ಆಯ್ತು, ಪರಮಾತ್ಮನಿ ಹೇಳ್ತಾ ಇದ್ದೀಯಾ ಶಾಸ್ತ್ರಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡಬೇಕಪ್ಪ ಅಂತ ನೀನು ಹೀಗೆ ತಾನೇ ಹೇಳಿದೆ ಹಿಂದೆ. ಈಗ ನಿನ್ನ ಶ್ಲೋಕದಲ್ಲಿ ಹೇಳಿದೆಯಾ ಶಾಸ್ತ್ರವಿಧಿಗೆ ಅನುಗುಣವಾಗಿ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ. ಈಗ ನನ್ನ ಒಂದು ಪ್ರಶ್ನೆ ಏನು? ಶ್ರದ್ಧೆ ಇದೆಯಪ್ಪ ನಮಗೆ ಪರಮಾತ್ಮನಲ್ಲಿ. ವಿ ಬಿಲೀವ್ ಇನ್ ಗಾಡ್, ವಿ ಹ್ಯಾವ್ ಗಾಟ್ ಫೇತ್ ಇನ್ ಗಾಡ್, ಫುಲ್ ಫೇತ್. If we want to prostrate, we surrender to God. We worship God. We do aradhana of the God. Whatever you say, we do it. We have got full devotion. We have got full faith. But Shastram Usrujya. But we don't know the scriptural injunctions. Shastra Vidhi, we don't know. Please remember this first shloka is so important. Our Gurudev used to always subtle points here. 5,000 years before we believe, Bhagavad Gita was rendered in the war. At that time only Arjuna is asking a question. When we don't know Shastra Vidhi, Shastra Musrujya. ನಮಗೆ ಶಾಸ್ತ್ರ ಗೊತ್ತಿಲ್ಲಪ್ಪ ಪರಮಾತ್ಮ. ನಮಗೆ ಯಾವುದೇ ಆಚಾರ ವಿಚಾರಗಳು ಗೊತ್ತಿಲ್ಲ ಸರಿಯಾಗಿ. ವಿಧಿ ಪ್ರಕಾರ ವಿಧಿ ವಿಧಾನಗಳನ್ನು ಕರೆಕ್ಟಾಗಿ ನಾವು ಪೂಜೆ ಮಾಡಬೇಕು, ಪ್ರಯೋಗಗಳನ್ನು ಮಾಡಬೇಕು, ನಿನ್ನ ಆರಾಧನೆ ಮಾಡೋದು ಏನು ಗೊತ್ತಿಲ್ವೇ ನಮಗೆ? ನಾವು ಶಾಸ್ತ್ರ ಗೊತ್ತಿಲ್ಲ, ನಾವು ಅದನ್ನು ಓದಿಲ್ಲ, ಅಥವಾ ಅರ್ಥ ಆಗಿಲ್ಲ, ಅಥವಾ ನಮಗೆ ಅದು ಹೇಳ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಅರ್ಥ. ಎಕ್ಸಾಕ್ಟ್ಲಿ 5,000 years now, this question is so relevant. Majority of us, we don't know Shastram. We are living life, we are spiritual, we claim, we are religious, we claim, but absolutely we don't know 100% all the Shastra Vidhi. ನಮ್ಗೆ ಗೊತ್ತಿಲ್ಲ. ಸಂಪೂರ್ಣವಾಗಿ ಶಾಸ್ತ್ರದ ಪ್ರಕಾರವೇ ನಾವು ಜೀವನ ಮಾಡಿ ನಮ್ಗೆ ಗೊತ್ತೇ ಇಲ್ಲ. Today that is a fact. So the question is so relevant. Very first shloka, if you tag on this first shloka throughout this entire 17th chapter, then you will understand what finally the answer given by Krishna. You remember this question in the mind. ಹೌದಲ್ಲ, ಅರ್ಜುನ ಹೇಳ್ತಾ ಇರೋದು ನನಗೆ ಅಪ್ಲೈ ಆಗ್ತಾ ಇದೆಯಲ್ಲಪ್ಪ. ನಮಗೆ ಭಗವಂತನಲ್ಲಿ ನಂಬಿಕೆ ಇದೆ, ಗುರುಗಳಲ್ಲಿ ನಂಬಿಕೆ ಇದೆ, ಶ್ರದ್ಧೆ ಇದೆ, ಎಲ್ಲ ಇದೆ. ನಮಗೆ ಶಾಸ್ತ್ರ ಗೊತ್ತಿಲ್ವಲ್ಲ. ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಗುರುಗಳನ್ನ ನಾವು ಅನುಸರಿಸಬೇಕು. ಗುರುಗಳ ಪಾದಪೂಜೆ ಅಂದ್ರೆ ಕಿವಿಯಿಂದ ಕೇಳಿದೀವಿ, ಪಾದಪೂಜೆ ಅಂದ್ರೆ ಏನು ಗೊತ್ತಿಲ್ವೇ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ವೇ. ಗುರು ಅನುಗ್ರಹ ಹೇಗೆ ಸಂಪಾದಕ ಗೊತ್ತಿಲ್ವೇ. ನನಗೆ ಸಂಸ್ಕೃತ ಬರೋಲ್ಲ, ವೇದಗಳು ಗೊತ್ತಿಲ್ಲ, ಉಪನಿಷತ್ ಮೊದಲೇ ಬರೋಲ್ಲ, ಭಗವದ್ಗೀತೆ ನನ್ನ ಲೈಫ್ನಲ್ಲೇ ಓದಿಲ್ಲ, ರಾಮಾಯಣ ಕತೆ ಕೇಳಿದ್ದೀನಿ ಅಜ್ಜಿನೋ ಅಮ್ಮನಿಂದನೋ, ಮಹಾಭಾರತ ಒಂಚೂರು ಕೇಳಿದ್ದೀನಿ. ಮನೇಲಿ ದೊಡ್ಡವ್ರು ಏನು ಪೂಜೆ ಮಾಡ್ತಾರೋ ಅದು ನಾವು ಮಾಡ್ತೀವಿ ಅಷ್ಟೇ. ಮನೇಲಿ ದೊಡ್ಡವರು ಹೀಗೆ ಮಾಡ್ತಾರೆ, ನಾವು ಅದನ್ನು ನೋಡ್ಕೊಂಡು ಮಾಡ್ತೀವಿ. ಮಕ್ಕಿ ಅಂತ ಶಬ್ದ ಕನ್ನಡದಲ್ಲಿ. ವಿ ಆರ್ ಸಿಂಪ್ಲಿ ಫಾಲೋಯಿಂಗ್ ಅವರ್ ಎಲ್ಡರ್ಸ್ ಆಸ್ ಫಾರ್ ಆಸ್ ರಿಚುವಲ್ಸ್ ಆರ್ ಕನ್ಸರ್ನ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ರಿಚುವಲ್ಸ್, ನಾರ್ ದಿ ವೈದಿಕ ಋತ್ವಿಜಾಸ್ who come and perform small homa, havana and aradhana in our house, like whatever it is. They come and take money and recite the mantras and have the food and go away. They will not explain the significance. ಹೇಳ್ತಾರೆ ನಮಗೆ? ಹೇಳಲ್ಲ ಅವರು. ಯಾಕೆ? they have no time, nor we have any time to listen. One small example. After the Deepavali day, next after the 14th or 15th day, the Dwadasi will come. We call Utthana Dwadasi. I think 15th day. That is also celebrated Tulsi Vivaha Mahotsava. On that day, the sacred Tulsi in the evening worshipped. Everybody does in Bangalore. I have seen, my childhood I have seen. Everybody does Everybody, they are more interested in decorating the Tulsi Vrindavana or Tulsi pot with all light, this thing, candles, everything. And nowadays that
The new method of Maya is there, take the photographs and send it to all WhatsApp groups and Facebooks. We have. How many of us we know the significance of Tulsi Vivaha ceremony on that day? Very few, very few. We don't know the significance. We simply, because my parents are doing, I will do it. My neighbors, they are doing, I will do it. ನಾವು ಪಕ್ಕದ ಮನೆಯವರು ಮಾಡ್ತಾ ಇದಾರಲ್ಲ, ತುಳಸಿ ಗಿಡಕ್ಕೆ ಅಲಂಕಾರ ಮಾಡಿ ದೀಪ ಹಚ್ತಾ ಇದಾರಲ್ಲ, ತುಳಸಿ ಲಗ್ನ ನಾನು ಮಾಡ. ಇಷ್ಟೇ ಬಹಳ ಜನಕ್ಕೆ ಅರ್ಥ ಮಾಡ್ಕೊಂಡು ಮಾಡೋದಿಲ್ಲ. ಅದನ್ನ ಭಗವಂತನಿಗೆ, ಪರಮಾತ್ಮನಿಗೆ ಕೇಳ್ತಾ ಇರೋ ಪ್ರಶ್ನೆ ಇದೆ. ಅಲ್ಲ ಭಗವಂತ, ನಮಗೆ ಶಾಸ್ತ್ರನೇ ಗೊತ್ತಿಲ್ಲ, ಆದ್ರೆ ಶ್ರದ್ಧೆ ಇದೆ. ನೋಡಿ, ಬ್ಯೂಟಿಫುಲ್ ಕ್ವಶನ್. ನನಗೆ ಭಗವಂತನ ಮೇಲೆ ಅಪಾರವಾದ ನಂಬಿಕೆ, ಶ್ರದ್ಧೆ ಇದೆ. ನನಗೆ ಶಾಸ್ತ್ರ ಗೊತ್ತಿಲ್ಲ, ಮಂತ್ರ ಬರೋದಿಲ್ಲ, ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ನಾನು ನನ್ನ ಮನಸ್ಸಿಗೆ ತಕ್ಕಾಗಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀನಿ. ಈ ಶ್ರದ್ಧೆ ಯಾವುದು ಕೃಷ್ಣ? ಶಾಸ್ತ್ರ ಗೊತ್ತಿಲ್ಲದೆ ಆತನಲ್ಲಿ ಭಗವಂತನ ಮೇಲೆ ಒಂದು ನಂಬಿಕೆ, ಶ್ರದ್ಧೆ ಇದೆಯಲ್ಲ, ಇದು ಯಾವುದು? ಇದನ್ನ ಏನಂತ ಹೇಳಬೇಕು? ಇದನ್ನ ಸಾತ್ವಿಕ ಶ್ರದ್ಧೆ ಅಂತ ಕರೀತೀಯ, ರಾಜಸಿಕ ಶ್ರದ್ಧೆ ಅಂತ ಕರೀತೀಯ, ತಾಮಸಿಕ ಶ್ರದ್ಧೆ ಅಂತ ಕರೀತೀಯ ಕೃಷ್ಣ? Such a beautiful question. This point should be in the mind when you go through the entire 17th chapter. Then you will get the insight ultimately in the end what Lord is hinting at. ಗುರುಗಳ ಸಂಕಲ್ಪ ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಮೋ ಭಗವತೆ. ಹರಿ ಓಂ ತತ್ಸತ್. Say